ನಮಸ್ತೆ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ಶಶಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಸಿರಸಿ ನಗರಸಭಾ ಸದಸ್ಯರನ್ನು. ಅವರು ಒಬ್ಬ ಮಹಿಳಾ ವ್ಯಕ್ತಿಯಾಗಿ ಇಟ್ಕೊಂಡು ಒಂದು ಜನಸೇವೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಪವಿತ್ರ ರಾಮಮೂರ್ತಿ ಹೊಸೂರ್ ಅಂತ. ಪವಿತ್ರ ರಾಮಮೂರ್ತಿ ಹೊಸೂರ್ ಅಂತ ಹೇಳಿ. ಈಗ ಎಷ್ಟನೇ ವಾರ್ಡಿಂದ ನೀವು ಆಯ್ಕೆ ಆಗಿರುವಂತದ್ದು ಮೇಡಮ್? 29ನೇ ವಾರ್ಡಿಂದ ಮೊದಲ ಬಾರಿಗೆ ಆಯ್ಕೆ ಆಗಿರುವಂತದ್ದು. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ರಾಮಮೂರ್ತಿ ಬಂಗಾರಪ್ಪ ಹೊಸೂರ್ ಅಂತ ಹೇಳಿ. ರಾಮಮೂರ್ತಿ ಬಂಗಾರಪ್ಪ ಹೊಸೂರ್ ಅಂತ ಹೇಳಿ. ಈಗ ಮೇಡಮ್ ಅವರು ವಿಜೇತರಾಗಿದ್ದಾರೆ ಸರ್. ಈಗ ಹೇಗೆ ಅನಿಸ್ತಾ ಸರ್ ಈಗ ಈ ಒಂದು ರಾಜಕೀಯ ಜೀವನ? ರಾಜಕೀಯ ತುಂಬ ಖುಷಿ ಅನಿಸ್ತಾ ಇದೆ. ಎಲ್ಲ ಬದಿಗೂ ನಮ್ಮ ಕೈಯಲ್ಲಾದಷ್ಟನ್ನು ಮೊದಲೇ ಬಾರಿಯಾಗಿ ಇನ್ನೂ ಕುಂತಿಲ್ಲ ಆದರೂ ಸಣ್ಣ ಸಣ್ಣ ಪುಟ್ಟವಾಗಿ ಕೆಲಸವಾಗಿ ನಾವು ಮಾಡ್ಕೊತ ಬರ್ತಾ ಇದ್ದೇವೆ. ಜನರ ಸಹಕಾರ ಎಲ್ಲ ರೀತಿಯಿಂದ ನಮಗೆ ಅನುಕೂಲ ಇದೆ. ಅದರಿಂದ ಒಳ್ಳೆಯದಾಗಿ ನಡೆಸ್ತಾ ಇದೆ. ಸರ್, ಈ ಬಾರಿ ಮೇಡಮ್ ಅವರು ಗೆದ್ದಂತ ಲೀಡಿಂಗ್ ಓಟ್ ಏನಿತ್ತು ಸರ್? 71 ಓಟಿಂದ ಲೀಡಿಂಗ್ ಆಗಿ ಬಂದಿದ್ದಾರೆ. ಟೋಟಲ್ ಓಟು ಸರ್? ಟೋಟಲ್ ಟೋಟಲ್ ಇಲ್ಲಿರೋದು 800 ಓಟ್ ಆಗಿತ್ತು. ಅದರಲ್ಲಿ 441 ಓಟು ಬಂದಿದ್ದು. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತ ಸರ್? ನಾವು ಬಿಜೆಪಿ ಪಕ್ಷದ ಫಾಲೋವರ್ಸ್ ಆಗಿರುವಂತದ್ದು. ಮೇಡಮ್, ಈಗ ತಾನೇ ನಿಮ್ಮ ಅವಧಿ ಶುರು ಆಗಿದೆ ಮೇಡಮ್. ಈ ಒಂದು ಅವಧಿಲಿ ಯಾವ ರೀತಿ ಈಗ ಒಂದು ಜನಸೇವೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿರುವಂತದ್ದು ಮೇಡಮ್? ಈಗ ಜನಸೇವೆ ನಮಗೆ ಇಂಥ ನಿರ್ದಿಷ್ಟವಾದ ಇಂಥದ್ದೇ ಅಂತ ಏನು ಇರಲಿಲ್ಲ. ಬಟ್ ಈಗ ರಾಜಕೀಯ ಬಂದ ನಂತರ ಈಗೊಂದು 6 ತಿಂಗಳ, ಈಗ ನಾವು ಬಾಡಿ ಕುಂತು ಬರೀ 1 ತಿಂಗಳಾಗಿದೆ ಅಷ್ಟೇ. ಆದರೆ ಈಗ ಬಂದೊಂದು 6 ತಿಂಗಳ ಅನುಭವ ಪ್ರಕಾರ ಜನರಲ್ಲಿರೋ ಸಮಸ್ಯೆಗಳು ಏನು ಏರಿಯಾದಲ್ಲಿ ಏನು ಸಮಸ್ಯೆ ಇದೆ ಅನ್ನೋದೊಂದು ಸುಮಾರಿಗೆ ಅರ್ಥ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಾನು ಹೆಚ್ಚಿನವಾದ ಆದ್ಯತೆ ಕೊಟ್ಟು ಕೆಲಸ ಮಾಡಬೇಕು ಅಂತ ಅನ್ಕೋತಾ ಇದ್ದೇನೆ. ಅದಿನ್ನೂ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನು ಯಾವುದೇ ಒಂದು ಸರಿಯಾದ ರೂಪರೇಷೆ ಇಲ್ಲ. ಅದು ಖಂಡಿತವಾಗ್ಲೂ ಜನರಿಗೆ ಯಾವುದು ಅನುಕೂಲ ಇದೆ, ಯಾವುದು ಬೇಕು ಅದು ನೋಡ್ಕೊಂಡು ಮಾಡುವಂಥದ್ದು ಇಚ್ಛೆ ಪಡ್ತಾ ಇದ್ದೀನಿ. ಸರ್, ಈಗ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿ ಇಟ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದು, ಅಥವಾ ಈಗ ನಿಮ್ಮ ಹಿರಿಕರು ತಂದೆ ಅಥವಾ ತಾಯಿ ಯಾರಾದ್ರೂ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂಥದ್ದು ಸರ್? ಇದರಲ್ಲಿ ತಂದೆ ನಾವು ಒಂದು ಮಾಸ್ತರಾಗಿ ಬೆಳೆದಂಥ ನಾವು ಮಕ್ಕಳು. ನಮ್ಮ ತಂದೆಯ ಕುಟುಂಬ ಎಲ್ಲ ಮಾಸ್ತರಿಂದನೇ ಇದ್ದಾರೆ, ನಮ್ಮ ಅಣ್ಣ ಆಗಲಿ ಎಲ್ಲರೂ. ಅದು ನಾವು ಒಂದು ಈ ಪಬ್ಲಿಕ್ನಲ್ಲಿ ಎಲ್ಲರ ಜೊತೆ ಕಾಂಟ್ಯಾಕ್ಟ್ ಇರೋದಕ್ಕೆ ಎಲ್ಲ ಜನರ ಸಹಕಾರದಿಂದ ನಾವು ಈ ಲೆವೆಲಿಗೆ ಬಂದಿರಲಿಕ್ಕೆ ಮೇನಾಗಿ ಕಾರಣ. ಈಗ ಅಲ್ಲಿಂದ ಇಲ್ಲಿ ತನಕ ಪ್ರತಿಯೊಂದು ಮೆಂಬರಿಂದ ಹಿಡಿದು ಮುನ್ಸಿಪಾಲ್ಟಿ ಜನ ಹಿಂದೆ ನೌಕರಿಂದ ಹಿಡಿದು ಆಫೀಸರ್ಸಿಂದ ಹಿಡಿದು ನಾವು ಏನು ಇಲ್ಲಿ ವಾರ್ಡ್ನಲ್ಲಿ ಏನು ಕೆಲಸ ಆಗಬೇಕಾಗಿದೆ ಅದನ್ನು ಹೇಳಿದಾಗ ನೀರಿಂದು, ಗಟಾರದ್ದು ಅಥವಾ ಸ್ವಚ್ಛತೆ ಬಗ್ಗೆ ಆದಷ್ಟು ಮನ್ನಣೆ ಕೊಟ್ಟು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರೂ ಸಹಕಾರದಿಂದ ನಾವು ಕೆಲಸ ಮಾಡ್ತಾ ಹೋಗ್ತಾರೆ. ಮೇಡಮ್, ಈಗ ನಿಮ್ಮ ಅವಧಿ ಶುರುವಾಗಿದೆ. ಈಗ ಯಾವ ರೀತಿ ಈಗ ನೀವು ಈ ಒಂದು ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚಿನ ಆದ್ಯತೆ ಯಾವ್ದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಅಂತ ಅನ್ಕೊಂಡಿರೋ? ಹೆಚ್ಚಿನ ಆದ್ಯತೆ ಅಂದ್ರೆ ಜನರಿಗೆ ಮೊದಲನೇದಾಗಿ ಯಾವುದು ಕಷ್ಟ ಇದೆ ಅದೊಂದು ಮಾಡಬೇಕು ಅಂತ ಇದೆ. ಆದ್ರೆ ಎಲ್ಲದು ಈ ಒಂದು ದಾರಿನಲ್ಲಿ ಇನ್ನೂ ಮಾಡ್ಲಿಕ್ಕೆ ಶುರು ಆಗಲಿಲ್ಲ. ಆದ್ರೆ ಮೇನ್ ಆಗಿ ಈಗೇನು ಕಸದ್ದು ಗಟ್ರದ್ದೇನು ಪ್ರಾಬ್ಲಮ್ ಇದೆ, ಕಸದ ರಾಶಿ ಇತ್ತು. ಆಲಕ್ಕೆ ಹೋದ್ರೆ ಭಾಳ ಹಿಂದಿಂದ ಹೋದ್ರೆ ತುಂಬಾ ಏನೋ ಭಾಳ ಪ್ರಾಬ್ಲಮ್ ಇತ್ತು. ಕಸ ಗಟ್ರ ಎಲ್ಲ ಫುಲ್ಲು ತುಂಬಿಕೊಂಡಿತ್ತು. ಮೊದಲಾಗಿ ನಾನು ಫಸ್ಟ್ ಬಂದ ನಂತರ ನಮ್ಮ ಬಾಡಿ ಕುತ್ಕೊಳ್ತಾ ಇದ್ರೆ ಮೊದಲ ಮಾಡಿದ ಕೆಲಸ ಏನಂತಂದ್ರೆ ಫುಲ್ ಕ್ಲೀನಾಗಿ ಒಂದ್ಸಲ ಇಡೀ ಏರಿಯಾ ಒಂದ್ಸಲ ಫುಲ್ ಕ್ಲೀನಾಗಿ, ಈಗ ಸೆಕೆಂಡ್ ಟೈಮ್ ಕ್ಲೀನಿಂಗ್ ನಡೀತಾ ಇದೆ. ಅದು ಬಿಟ್ಟು ಹೆಚ್ಚಿನಾಗಿ ಕೆಲವ್ರಿಗೆ ಏನೋ ಪ್ರಾಬ್ಲಮ್ ಬರುತ್ತೆ, ನೀರು ಬರ್ತಾ ಇರಲಿಲ್ಲ, ಅದು ವಾಲೇನೋ ಬ್ಲಾಕ್ ಆಗಿತ್ತು, ಆ ಥರದ್ದು ಸ್ವಲ್ಪ ನೋಡಿಕೊಂಡು ಬಿಡಿಸ್ಕೊಡೋದು, ಈ ಥರದ್ದೆಲ್ಲ ಕೆಲಸ ನಾನು ಮಾಡ್ತಾನೆ. ಎಲ್ಲಿ ಬೀದಿ ದೀಪ ಎಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ನೋಡಿಬಿಟ್ಟು ಹೆಚ್ಚಿನ ಒಂದೇನು ಬೀದಿ ದೀಪ ನಮಗೊಂದು 6 ಎಕ್ಸ್ಟ್ರಾ ಕೊಟ್ಟಿದ್ದು ಅದನ್ನು ಎಲ್ಲಿ ಅವಶ್ಯಕತೆ ಇದೆ ಅದನ್ನು ನೋಡಿಬಿಟ್ಟು ನಾನು ಕುಡಿಸಿ ಆ ರೀತಿ ಕೆಲಸ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಅದೇ ರೋಡು ಗಟ್ರ ಅದು ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇದ್ದೇನೆ ಇರೋದು ನಿಮ್ಮ ಆಸೆ ಸರ್. ಸರ್, ಈಗ ಅಂದಾಜು ಈಗ ನಿಮಗೆ ಎಷ್ಟು ವರ್ಷದ ಈ ಒಂದು ರಾಜಕೀಯ ಅನುಭವ ಇದೆ ಸರ್? ಈಗ ರಾಜಕೀಯದಲ್ಲಿ ನಾವು ಮೊದಲಿಂದನೂ ಬಿಜೆಪಿ ಆಗಿ ಸಪೋರ್ಟೆಡ್ ಆಗಿ ಅವರಿಗೆ ಸಪೋರ್ಟೆಡ್ ಆಗಿ ಕೆಲಸ ಮಾಡ್ಕೊಂತ ಬಂದಿರೋದು. ಏನಿಲ್ಲ ಅಂದರೂ ಒಂದು 15 ವರ್ಷದಿಂದ ನಾನು ರಾಜಕೀಯದಲ್ಲಿ ಮುಂದೆ ಬಂದಿಲ್ಲ ಅಂದರೂ ಹಿಂದಿಂದ ಎಲ್ಲ ಬದಿಯಿಂದನೂ ನಾವು ತಿರುಗಾಡಿ ಮಾಡಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಸರ್, ಈಗ ನೀವು ಯಾವ ರೀತಿ ಆವಾಗ ಜನತೆಗೆ ಒಂದು ಸೇವೆಯನ್ನೆಲ್ಲ ನೀವು ಮಾಡ್ತಾ ಬಂದ್ರಿ ಸರ್? ಈಗ ಜನತೆ ಸೇವೆ ಮಾಡೋದಂದ್ರೆ ಈಗ ನಮ್ಮ ಪಕ್ಷಕ್ಕೆ ನಾವು ಬಿಜೆಪಿಯಿಂದ ಮೊದಲಿಂದ ಹೋರಾಡಿದ್ದಕ್ಕೆ ಯಾವುದೇ ವಿಷಯದಲ್ಲೂ ನಮ್ಮ ಬಿಜೆಪಿ ಮುಂದೆ ತನ್ನಿ. ಈಗ ನಾಳೆ ನರೇಂದ್ರ ಮೋದಿ ಅವರು ಮುಂದೆ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ನಮ್ಮ ಜನ ಸೇರ್ತಾ ಇದ್ದೇವೆ. ಎಲ್ಲ ಜನರಿಗೂ ಈ ಸತಿ ಮುದ್ದಾಮಾಗಿ ನರೇಂದ್ರ ಮೋದಿ ನಮ್ಮ ಬಿಜೆಪಿ ಪಾರ್ಟಿಯಿಂದ ನರೇಂದ್ರ ಮೋದಿ ಅಂತ ಇರಬೇಕು, ಎಲ್ಲ ಜನರಿಗೂ ಒಳ್ಳೇದಾಗಂತ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರೂ ಸಹಕಾರ ಕೊಟ್ಟು ಅತಿ ಹೆಚ್ಚಿನ ಮತಗಳಿಂದ ತರಬೇಕು ಅಂತೇಳಿ ನಾವೆಲ್ಲರ ಹತ್ರ ಕೇಳ್ಕೊಂತ ವಿನಿಸ್ತಾ ಇದ್ದೇವೆ. ಮೇಡಮ್, ಈಗ ನಿಮಗೆ ಈ ಒಂದು ರಾಜಕೀಯ ಜೀವನಕ್ಕೆ ಬರೋದಕ್ಕೆ ಸ್ಫೂರ್ತಿ ಮೇಡಮ್? ನಮ್ಮ ನರೇಗ ಅವರ ಯಾವ ಒಂದು ನಿಮಗೆ ಮಾತು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಬೇಕು ಅಂತ? ಒಂದನೇದಾಗಿ ನಮಗೆ ಲಾಸ್ಟ್ ಟೈಮ್ 5 ವರ್ಷ ಕೆಳಗಡೆನೂ ತುಂಬ ಒತ್ತಾಯ ಇತ್ತು.
ಬಟ್ ಅವಾಗ ನಾವು ಸ್ವಲ್ಪ ಹಿಂದೆ ನನಗೆ ಇಚ್ಛೆ ಇರಲಿಲ್ಲ, ಹಂಗಂತ ಅವ್ರಿಗೆ ರಾಜಕೀಯದಲ್ಲಿ ಅದು ಒಂದ್ಸಲ ಇದಾಗದೇ ಇದ್ರು ಅವ್ರಿಗೆ ಭಾಳ ಅನುಭವ ಇದೆ ಅವರಿಗೆ. ಈ ಸಲನೂ ಅವ್ರು ಒಂದಿದ್ರ ಮೇಲೆ ನನಗೆ ನಾನು ಧೈರ್ಯ ಮಾಡಿದ್ದೇನೆ ಬಿಟ್ಟರೆ ನನ್ನದೇ ಆದಂಥ ಏನು ನನಗೆ ಇದಿರಲಿಲ್ಲ, ಅವ್ರದ್ದೇ ಏನಿದ್ರು ಈಗ ನನ್ನ ಸಲಹೆ ಸಹಕಾರ ಕೊಡೋರು ಅವರೇ ಐಡಿಯಾ ಕೊಡ್ತಾರೆ. ಅದಕ್ಕೆ ನಾನು ಮುಂದುವರೆದು ಮಾಡ್ಕೊಳ್ತೇನೆ. ಸರಿ, ಒಂದು ರಾಜಕೀಯ ಜೀವನಕ್ಕೆ ಬರೋದಕ್ಕೆ ನಿಮಗೆ ಗುರುಗಳು ಅಂತ ಯಾರ ಇದಾರ ಸರ್? ಈಗ ಅಂದರೆ ನಾವು ಈ ಗುರುಗಳು ಅನ್ನೋದಕ್ಕಿಂತ ವಾಜಪೇಯಿಯಿಂದನೂ ನಾವು ಅವರಿಗೆ ಮನ್ನಣೆ ಕೊಟ್ಕೊಂತ ಬಂದಿದ್ದು, ಅದೇ ಪ್ರೇರಣೆ ನಮಗೆ. ಅದೇ ಒಂದು ಪ್ರೇರಣೆಯಲ್ಲಿ ಬಂದಿರುವಂಥದ್ದು. ಮೇಡಮ್, ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಯಾವ್ದಾರ ಸಂಘಟನೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ? ಹೌದು, ಹಿಂದೂ ಸೇವಾ ಪ್ರತಿಷ್ಠಾನ ಅಂತ ಇದೆ, ಅದು ನಮ್ಮದು ಶಿರ್ಸಿನಲ್ಲಿ ಅದು ಭಾಳ ವರ್ಷದಿಂದನೇ ಇದೆ, ಅದು ಕಳೆದ 30 ವರ್ಷದಿಂದನೇ ಇದೆ. ಅದು ಶಿರ್ಸಿನಲ್ಲಿ ಈಗ ಒಂದು 13 ವರ್ಷದಿಂದ ನಾನು ಅದರಲ್ಲಿ ಸೇರ್ಕೊಂಡು ನಮ್ಮದು ಅದು ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ ಬೆಳೆಸುವಂಥದ್ದು ಉಳಿಸುವಂಥದ್ದು ಕಾರ್ಯದಲ್ಲ ಅದು ಆ ರೀತಿ ಚಟುವಟಿಕೆ ಮಾಡ್ತದೆ. ಅದರಲ್ಲಿ 13 ವರ್ಷದಿಂದ ಇದ್ದೇನೆ. ಈಗ ಕಳೆದ 2 ವರ್ಷ ನಾನು ಅಧ್ಯಕ್ಷರಾಗಿದ್ದೆ, ಅದರಿಂದ ಕೆಲಸ ಮಾಡಿದ್ದೇನೆ. ಮತ್ತು ಇದು ನಮ್ಮ ಶಿರ್ಸಿನಲ್ಲಿ ಪತಂಜಲಿ ಇದೆ, ಬಾಬಾ ರಾಮದೇವ್ಜಿ ಅವ್ರದ್ದು ಪತಂಜಲಿ ಕಮಿಟಿ ಇದೆ, ಅದರಲ್ಲಿ ನಮ್ಮದು ಶಿರ್ಸಿ ತಾಲೂಕಾ ಮಹಿಳಾ ಪ್ರಭಾರಿಯಾಗಿ ನಾನು ಈಗ ಒಂದು ಇದರಲ್ಲಿ ಇದ್ದೇನೆ. ನನಗೆ ಯೋಗ ಕಲಿಸ್ಕೊಡೋದು ಎಲ್ಲ ನಾನು ಮಾಡ್ತೇನೆ, ಶಿಬಿರಗಳೆಲ್ಲ ಮಾಡ್ತಾ ಇರ್ತೀನಿ. ಎಲ್ಲ ಒಂದು ಜನಸೇವೆ ಜನಸೇವೆನಲ್ಲೇ ಇದ್ದಾವೆ, ಧರ್ಮದ ಸಂಘಗಳಿದ್ದಾವೆ. ಆದಷ್ಟು ನಾವು ಜನಗಳ ಒಂದು ಮಧ್ಯದಲ್ಲಿ ಆ ಒಂದು ಇದರಲ್ಲಿ ಇರೋದ್ರಿಂದನೇ ಇರಬೇಕು. ಜನಗಳು ನಮಗೆ ಈ ವೋಟ್ ಹಾಕಿದ್ದಾರೆ ಒಂದು ಅಂತ ಅನಿಸ್ತಾ ಇದೆ ನನಗೆ. ಸರ್, ನೀವು ಈ ಒಂದು ರಾಜಕೀಯ ಜೀವನದ ಜೊತೆಗೆ ಇನ್ಯಾವುದಾದ್ರು ನೀವು ಯಾವ್ದಾದ್ರು ಸಂಘಟನೆಗಳಲ್ಲಿ ನೀವು ಗುರುತಿಸ್ಕೊಂಡಿದ್ದೀರಾ ಸರ್? ಅಂದರೆ ಇನ್ನೆತ್ತ ಅಂತ ಹೇಳಿದ್ರೆ ಕೆಲವೊಂದು ಇಲ್ಲಿ ಈ ನಮ್ಮ ಹುಲಿಯಪ್ಪನ ಸೇವಾ ಸಮಿತಿ ಇದೆ, ಗಜಾನೋತ್ಸವ ಸಮಿತಿ ಇದೆ. ನಮ್ಮದು ಚೌಕಿ ಮಠದಲ್ಲಿ ಮೊದಲೇ ಮನೆ ಇತ್ತು, ಅಲ್ಲಿ ಒಂದು 12 ವರ್ಷ ನಾನೇ ಗಣಪತಿದು ಅಧ್ಯಕ್ಷ ಆಗಿದ್ದೆ. ಹಂಗಾಗಿ ಪಬ್ಲಿಕ್ನಲ್ಲಿ ನಮ್ಮ ಸಾರ್ವಜನಿಕ ಗಜಾನೋತ್ಸವ ಇದೆ, ಅಲ್ಲಿ ಮೆಂಬರ್ ಇದ್ದೇವೆ. ಎಲ್ಲ ಬದಿಗೂ ಸಾಧಾರಣ ದೇವರ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಇದೆ. ಎಲ್ಲ ರೀತಿಯೂ ನಾನು ಇತರೆ ಜನರ ಜೊತೆ ಒಡನಾಡೋದು ಜಾಸ್ತಿ. ಬಡವ ಶ್ರೀಮಂತ ಏನಿಲ್ಲ, ಎಲ್ಲರ ಜೊತೆಗೂ ನಾವು ಒಡನಾಡ್ತೇವೆ, ಹೊಂದಾಣಿಕೆಯಿಂದ ಇರೋ. ಮೇಡಮ್, ಅದೇ ರೀತಿ ನೀವೊಂದು ಈ ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಜನತೆ, ಆ ಜನತೆ ತಮ್ಮ ಮೇಲೆ ಇಟ್ಟ ಅಪಾರವಾದ ನಂಬಿಕೆಯಿಂದ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶೀಲಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಆ ಎಲ್ಲ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತಾರೆ ಮೇಡಮ್? ನಾನು ಜನತೆಯಲ್ಲಿ ಕೇಳ್ಕೊಳ್ಳೋದಷ್ಟೇ, ಇಷ್ಟು ಇಲ್ಲಿವರೆಗೆ ನನಗೇನು ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ ತಮ್ಮ ಒಂದೆಲ್ಲ ಅಮೂಲ್ಯವಾದ ಓಟನ್ನು ಕೊಟ್ಟು ನನಗೇನು ಗೆಲುವು ತಂದಿದೆ, ಅದ್ರ ಜೊತೆಯಲ್ಲಿ ಏನೋ ಒಂದು ವಿಶ್ವಾಸ ಇಟ್ಟಿದ್ದಾರೆ. ಆ ವಿಶ್ವಾಸ ಉಳಿಸ್ಕೊಳ್ಳೋ ಖಂಡಿತವಾಗಿ ನಾನು ಪ್ರಯತ್ನ ಮಾಡ್ತೇನೆ. ನಿಮ್ಗೆಲ್ಲರಿಗೂ ನಾನು ಈ ಒಂದು ಒಳ್ಳೆ ಕೆಲಸ ಮಾಡಿ ಅದರ ಮೂಲಕ ಧನ್ಯವಾದ ಅರ್ಪಿಸಬೇಕು ಅನ್ನೋದೊಂದು ನಮ್ಮದು ಉದ್ದೇಶ ಇದೆ. ಅಷ್ಟು ನಾನು ಜನತೆ ಕೇಳ್ಕೊತೇನೆ, ಧನ್ಯವಾದ ಅಂತ ಕೇಳ್ಕೊತೇನೆ. ಸರ್, ಈ ಸಂದರ್ಭದಲ್ಲಿ ನೀವು ಎಲ್ಲ ಜನತೆಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಜನತೆ ನಮ್ಮನ್ನು ಈ 29ನೇ ವಾರ್ಡಿಗೆ ಪವಿತ್ರ ಸುರವರಿಗೆ ಗುರುತಿಸ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಕೈಲಾದಂಥದ ಮತ್ತು ಸಾರ್ವಜನಿಕರಿತ ಸಹಾಯ ಸಹಕಾರ ತಗೊಂಡು ಇಲ್ಲಿ ನೀರು, ಗಟಾರ, ಸ್ವಚ್ಛತೆ, ಬೀದಿ ದೀಪ ಎಲ್ಲದನ್ನು ಸರಿಯಾಗಿ ಮಾಡಿಸ್ಕೊಡೋಂಥದ್ದು ಸರಿಯಾದ ಪ್ರಯತ್ನ ನಾವು ಮಾಡ್ತೀವಿ ನಿಶ್ಚಿತೆಯಿಂದ. ಇದೇ ರೀತಿ ಯಾವಾಗೂ ನಮ್ಮ ಸಹಾಯ ಸಹಕಾರ ಕೊಟ್ಟು ನಮ್ಮನ್ನು ಬೆಳೆಸಲಿ ಅಂತೇಳಿ ಜನತೆಗೆ ಮುಂದೆ ನೆನಪಿಸ್ತೀವಿ. ಇದೇ ರೀತಿ ಇನ್ನು ಮುಂದೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರಿ. ಇನ್ನು ಮುಂದೆ ನಿಮ್ಮ ಎಲ್ಲಾ ಕನಸು ನೆನಸಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಧನ್ಯವಾದಗಳು ಸರ್.